ಇವರಿಗೆ ಕರಳಲ್ಲಿ ಕ್ಯಾನ್ಸರ್ನ ಗಡ್ಡೆ ಇದೆ. ಅಯ್ಯಯ್ಯೋ, ಏನ್ ಭಾಗ್ಯಮ್ಮನವ್ರೆ, ಇಷ್ಟು ದೊಡ್ಡ ವಿಚಾರನ ನೀವು ನಮ್ಗೆ ಹೇಳಲೇ ಇಲ್ಲ. ಯಜಮಾನ್ರೆ, ಇದೇನೋ ದೊಡ್ಡ ಕಾಯಿಲೆ ಅಲ್ಲ. ನಾನೀಗಾಗಲೇ ಇದಕ್ಕೆ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಭಾಗ್ಯಮ್ಮ, ನಿಮ್ಮ ಮಾತಿನ ಮೇಲೆ ನಮಗೆ ನಂಬಿಕೆ ಇಲ್ಲ. ನೀವೇ ಹೇಳಿ, ಇದು ಯಾವ ಹಂತದಲ್ಲಿದೆ? ಲಲಿತಮ್ಮನವರೇ, ಗಾಬರಿ ಪಡೋಂಥ ಅವಶ್ಯಕತೆ ಏನಿಲ್ಲ. ಈಗಿನ್ನೂ 2ನೇ ಹಂತದಲ್ಲಿದೆ. ಈ ಹಂತದಲ್ಲಿ ಖಂಡಿತ ಇದನ್ನು ಸರಿಪಡಿಸಬಹುದು. ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಗುಳಿಗೆಗಳನ್ನು, ಗಿಡಮೂಲಿಕೆಗಳಿಂದ ತಯಾರಿಸಿರೋ ಔಷಧಿ ಪುಡಿಗಳನ್ನು ಕೊಡ್ತೀನಿ. ಅದನ್ನು ಚಾಚು ತಪ್ಪದೆ ಹಗಲು ರಾತ್ರಿ 18 ತಿಂಗಳುಗಳ ಕಾಲ ತಗೊಂಡ್ರೆ ಸಾಕು. ಆಹಾರದಲ್ಲಿ ಪಥ್ಯ ಇರಬೇಕಾಗುತ್ತೆ. ಅದನ್ನು ನಾನು ಬರೆದು ಕೊಡ್ತೀನಿ. ನಾನು ಹೇಳಿದ ಹಾಗೆ ಚಾಚು ತಪ್ಪದೆ ಮಾಡಿದ್ರೆ ಈ ರೋಗ ತಂತಾನಾಗೆ ವಾಸಿಯಾಗ್ಬಿಡತ್ತೆ. ಈಗ ಇದಕ್ಕೆ ಸಂಬಂಧಪಟ್ಟ ಔಷಧಿಗಳನ್ನು ನಾನು ತಗೊಂಡು ಬಂದಿಲ್ಲ. ನಾಗೇಂದ್ರ ಅವ್ರ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ. ದೇಹದಲ್ಲಿ ನಿಶಕ್ತಿ ಇರೋದ್ರಿಂದ ಇವರಿಗೆ ಸದ್ಯಕ್ಕೆ ಹಸಿವಿಗೆ ಮತ್ತೆ ಶಕ್ತಿ ಬರೋದಕ್ಕೆ ಔಷಧಿ ಕೊಡ್ತೀನಿ. ಇದನ್ನ 1 ವಾರ ತಗೊಂಡ್ರೆ ಸಾಕು. ನಾನಿನ್ ಬರ್ತೀನಮ್ಮ. ಆಯ್ತು, ಬರ್ತೀನಿ ಯಜಮಾನ್ರೆ. ಒಳ್ಳೇದು. ಭಾಗ್ಯಮ್ಮನವ್ರೆ, ಈ ವಿಚಾರ ಕರ್ಣನ್ ಗೊತ್ತಾ? ನಿಜ ಹೇಳಬೇಕು ಅಂದರೆ, ನನಗೆ ಈ ರೀತಿ ಕಾಯಿಲೆ ಇದೆ ಅಂತ ಗೊತ್ತಾದ್ಮೇಲೆ ನನಗೆ ಚಿಕಿತ್ಸೆ ಕೊಡಿಸ್ಬೇಕು ಅಂತ ಲಾಯರ್ ಹತ್ರ ಕೆಲಸಕ್ಕೆ ಸೇರ್ಕೊಂಡ. ಅದಾದ್ಮೇಲಿನ ಕತೆ ಏನಾಗಿದೆ ಅಂತ ನಿಮಗೆ ಗೊತ್ತು. ಕಾಯಿಲೆ ಒಂದು ನೆಪ ಅಷ್ಟೇ. ಕರ್ಣ ಇಲ್ಲಿ ಬರೋದು ದೈವ ಸಂಕಲ್ಪ. ಹೋಗ್ಲಿ ಬಿಡಿ, ಆಗಿದ್ದೆಲ್ಲ ಒಳ್ಳೇದಕ್ಕೆ. ನೋಡಿ ಭಾಗ್ಯಮ್ಮನವ್ರೆ, ನೀವು ಇಂಗ್ಲಿಷ್ ಮಾತ್ರೆನ ಎಷ್ಟು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಇವರು ಕೊಡೋ ಔಷಧಿ ಖಂಡಿತ ಕೆಲಸ ಮಾಡುತ್ತೆ. ಯಜಮಾನ್ರೆ, ನಾನೀಗಾಗಲೇ ಟ್ರೀಟ್ಮೆಂಟ್ ತಗೊಳ್ತಾ ಇರೋದ್ರಿಂದ ಮಧ್ಯದಲ್ಲಿ ನಿಲ್ಲಿಸೋದಕ್ಕಾಗೋದಿಲ್ಲ. ಅಷ್ಟಕ್ಕೂ ನನಗೆ ಈ ನಾಟಿ ಔಷಧಿ ಎಲ್ಲ ಸೇರೋದಿಲ್ಲ. ಭಾಗ್ಯಮ್ಮ, ಪ್ರಯತ್ನ ಪಡೆದೆ ಹಾಗೆಲ್ಲ ಹೇಳಿದ್ರೆ ಹೇಗೆ? ನಮ್ಮ ಯಜಮಾನ್ರಿಗೂ ಏನಾದ್ರು ಕಾಯಿಲೆ ಆದರೆ ಡಾಕ್ಟ್ರಿಗೆ ತೋರಿಸ್ತೀವಿ. ಆದರೆ ಅವ್ರಿಗೆ ದಿಢೀರಂತ ವಾಸಿ ಆಗೋದು ನಾಟಿ ಔಷಧಿಯಿಂದನೇಮ್ಮ. ಹೌದು ಬೀಗ್ತಿಯಮ್ಮ, ನಿಮ್ಗೆ ಇದರಲ್ಲಿ ಯಾವ ಸೈಡ್ ಎಫೆಕ್ಟ್ಸು ಇರೋದಿಲ್ಲ, ಯಾವ ಅಲರ್ಜಿನೂ ಆಗೋದಿಲ್ಲ. ಬೀಗ್ತಿಯಮ್ಮ, 1-2 ತಿಂಗಳು ತಗೊಂಡು ನೋಡಿ, ಅದರ ಅನುಭವ ನಿಮಗೆ ಆಗತ್ತೆ. ಭಾಗ್ಯಮ್ಮನವ್ರೆ, ಇದು ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರೋದು. ನಮ್ಮೂರಿನ ಹಿರಿಕರು ಇವತ್ತು ಆರೋಗ್ಯವಾಗಿದ್ದಾರೆ ಅಂದ್ರೆ ಅದಕ್ಕೆ ನಾಟಿ ಔಷಧಿನೇ ಸಾಕ್ಷಿ. ಇವತ್ತು ಈ ಊರಲ್ಲಿ ಎಷ್ಟೋ ವಯೋವೃದ್ಧರು ಆಸ್ಪತ್ರೆ ಕಡೆ ತಲೆ ಹಾಕಿ ಮಲಗಿಲ್ಲ. ಯಾವುದಕ್ಕೊಂದ್ಸಲ ಪ್ರಯತ್ನ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಆಮೇಲೆ ಬೇರೆ ಪ್ರಯತ್ನ ಮಾಡೋಣ. ಹಾಗೆ ಆಗಲಿ ಯಜಮಾನ್ರೆ. ನಿಮ್ಮೆಲ್ಲರ ಕಾಳಜಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಅಂದ ಹಾಗೆ ನಂದೊಂದು ಮಾತು. ಹೇಳಿ ಭಾಗ್ಯಮ್ಮ. ದಯವಿಟ್ಟು ಈ ವಿಚಾರನ ನನ್ನ ಮಗನಿಗೆ ಯಾರೂ ಹೇಳಬೇಡಿ. ಒಂದು ವೇಳೆ ಅವನ ಕಿವಿಗೆ ಏನಾದರೂ ಈ ವಿಷಯ ಬಿದ್ದರೆ ನನ್ನನ್ನು ನೋಡೋದಕ್ಕೆ ಅಂತ ಓಡೋಡ್ ಬಂದ್ಬಿಡ್ತಾನೆ. ಆಯ್ತು ಭಾಗ್ಯಮ್ಮ, ಈ ವಿಷಯ ನಮ್ಮನೆ 4 ಗೋಡೆಗಳ ಮಧ್ಯೆ ಇರುತ್ತೆ. ಅಳಿಯಂದ್ರೆ, ಭಾಗ್ಯಮ್ಮನವ್ರದು ಅದೇನೋ ಪಥ್ಯದ ಊಟ ಅಂತೆ. ಅದನ್ನು ಕೇಳಿ ತಿಳ್ಕೊಂಬಿಟ್ಟು ಎಲ್ಲಾ ವ್ಯವಸ್ಥೆನೂ ಮಾಡಿಕೊಡಿ. ಆಗ್ಲಿ ಮಾವ, ಹೇಗೂ ನಾನು ರೈಸ್ ಮಿಲ್ ಕಡೆ ಹೋಗೋದಿದೆ. ಹೋಗ್ತಾ ನಾನು ವೈದ್ಯರನ್ನ ಭೇಟಿ ಮಾಡ್ಕೊಂಡು ಹೋಗ್ತೀನಿ. ಮಿಕ್ಕಿದ್ದನ್ನ ಗೋಪಾಲನ್ ಕೈಲಿ ಕೊಟ್ಟು ಕಳಿಸ್ತೀನಿ. ಸರಿನಾ? ಆಯ್ತು, ಸರಿ. ಭಾಗ್ಯಮ್ಮ, ನಿಮ್ಗೇನೇ ಬೇಕಾದರೂ ಭೂಮಿನ ಕೇಳಿ ಮಾಡಿಕೊಡ್ತಾಳೆ.
ಈಗ ಸದ್ಯಕ್ಕೆ ನೀವು ರೆಸ್ಟ್ ಮಾಡಿ. ಹೋಗೋಣ. ದೇವ್ರೆ, ಈ ವಿಷಯ ಕರ್ಣನ್ ಕಿವಿಗೆ ಬೀಳದೆ ಇದ್ರೆ ಸಾಕು. ಕರ್ಣ, ಈ ಫೋಟೋಸ್ ನೋಡು, ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಆ ಬ್ಯಾಕ್ಗ್ರೌಂಡ್ಗೂ ಆ ಆಂಬಿಯನ್ಸ್ಗೂ ತುಂಬ ಚೆನ್ನಾಗಿ ಬಂದಿದೆ. ಈ ಫೋಟೋಸ್ ನೋಡ್ತಿದ್ರೆ ನಂಗೆ ನಿನ್ ಮೇಲೆ ಲವ್ ಜಾಸ್ತಿ ಆಗ್ತಿದೆ. ನೋಡು. ಕರ್ಣ, ಏನಾಯ್ತು? ಯಾಕೆ ಡಲ್ ಆಗಿದ್ಯಾ? ಗೋಪಾಲ ಫೋನ್ ಮಾಡಿದ್ದ. ಅಮ್ಮನಿಗೆ ಮೈ ಹುಷಾರಿಲ್ವಂತೆ. ಅಯ್ಯೋ, ಹಾಗಿದ್ರೆ ಇವತ್ತು ರಾತ್ರಿನೇ ಊರಿಗೆ ಹೊರಟ್ಬಿಡೋಣ. ಊರಿಗೆ ಹೊರಡೋ ಅಂಥ ಗಂಭೀರವಾದ ವಿಷಯ ಏನೂ ಇಲ್ಲ. ಅಮ್ಮನಿಗೆ ತಲೆ ಸುತ್ತು ಬಂದಿತ್ತು. ಡಾಕ್ಟರ್ ಬಂದು ಔಷಧಿ ಕೊಟ್ಟಿದ್ದಾರೆ. ಎಲ್ಲ ಸರಿಗೆ ಹೋಗುತ್ತೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಗೋಪಾಲ ಹೇಳ್ದ. ಸರಿ, ಹಾಗಿದ್ರೆ ಅಮ್ಮಂಗೆ ಕಾಲ್ ಮಾಡಿ ವಿಚಾರಿಸೋಣ. ಬೇಡ ಸುಬ್ಬಿ, ಅವರಿಗೆ ಹುಷಾರ್ ಇಲ್ಲ ಅನ್ನೋ ವಿಚಾರ ನಮಗೆ ಗೊತ್ತಾಗೋದು ಬೇಡ ಅಂತ ಹೇಳಿದ್ರಂತೆ. ಅಮ್ಮನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಾವಿಲ್ಲಿ ಖುಷಿ ಖುಷಿಯಾಗಿರಬೇಕು, ಎಲ್ಲನೂ ಮರೆತು ಕಾಲ ಕಳಿಬೇಕು ಅನ್ನೋದೇ ಅವರ ಆಸೆ. ಈಗ ನಾವು ಏನಾದರೂ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಬೇಜಾರು ಮಾಡ್ಕೊಳ್ತಾರೆ. ಅವರು ನೆಮ್ಮದಿಯಾಗಿರಬೇಕು ಅಂತಂದರೆ ನಾವು ಅವರಿಗೆ ತೊಂದರೆ ಕೊಡಬಾರ್ದು. ಕರ್ಣ, ಅಲ್ಲಿ ಅಮ್ಮಂಗೂ ನೋವು ಕೊಡಬಾರ್ದು, ಇಲ್ಲಿ ನಂಗೂ ಬೇಜಾರು ಮಾಡಬಾರ್ದು ಅಂತ ಯೋಚಿಸ್ತಿದ್ಯಾ ಅಲ್ವಾ? ಅಮ್ಮನೇ ನಿನ್ನ ಸರ್ವಸ್ವ, ಅವರೇ ನಿಂಗೆಲ್ಲ ಅಂತ ನಂಗೆ ಗೊತ್ತು. ನನಗೋಸ್ಕರ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರೋದು ಬೇಡ. ನನ್ನ ಮಾತು ಕೇಳು, ಇಬ್ಬರು ಹೊರಟ್ಬಿಡೋಣ. ನೀನು ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಸುಬ್ಬಿ. ನಿಜವಾಗ್ಲೂ ನೀನು ನನಗೆ ಸಿಕ್ಕಿರೋದು ನನ್ನ ಪುಣ್ಯ, ನನ್ನ ಅದೃಷ್ಟ. ನಾನು ಬೇಜಾರು ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ನೀನು ನಿನ್ನ ಸಂತೋಷನ ತ್ಯಾಗ ಮಾಡ್ತಿದ್ಯಲ್ಲ, ಅಲ್ಲೇ